ನಮಸ್ಕಾರ ಎಲ್ರಿಗೂ. 5,000 ರೂಪಾಯಿ ಕೊಟ್ರೆ ಜಪಾನ್ ಅಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಕೊಡ್ತಾರೆ ಅಂತ ಸೋಷಿಯಲ್ ಮೀಡಿಯಾಲಿ ಎಲ್ಲಾ ಕಡೆ ಹರಡ್ತಾ ಇದೆ. ನೀವುಗಳು ಅಷ್ಟೇ ಸುಮಾರು ಜನ ನನಗೆ DM ಮಾಡಿದೀರಾ, ಮೇಡಮ್ ಮತ್ತೆ ಹೆಂಗಿದನ್ನ ತಗೊಳ್ಳೋದು, ನಮ್ಗೆ ಡೀಟೇಲ್ಸ್ ಕೊಡಿ ಅಂತ. ಸೊ ಅದ್ರ ಬಗ್ಗೆ ಫ್ಯಾಕ್ಟ್ಸ್ ನ ಹೇಳೋದಕ್ಕೋಸ್ಕರ ಈ ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ. ಜಪಾನ್ ಅಲ್ಲಿ PR ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ತಗೊಳ್ಳೋದಕ್ಕೆ 3 ಆಪ್ಷನ್ ಇದೆ. ಮೊದಲನೇದು 10 ವರ್ಷ ಇಲ್ಲೇ ಇರಬೇಕು. ಆ 10 ವರ್ಷದಲ್ಲಿ ಯಾವುದೇ ತರದ ಕ್ರಿಮಿನಲ್ ರೆಕಾರ್ಡ್ಸ್ ಆಗಲಿ ಅಥವಾ ಫೈನ್ಸ್ ಆಗಲಿ ಅಥವಾ ಟ್ಯಾಕ್ಸ್ ಕರೆಕ್ಟಾಗಿ ಕಟ್ಟಿರಬೇಕು, ಮತ್ತೆ ಯಾವುದೇ ತರದ ನೆಗೆಟಿವ್ ರಿಮಾರ್ಕ್ಸು ನಮ್ಮ ಪಾಸ್ಪೋರ್ಟ್ಗೆ ಅಟ್ಯಾಚ್ ಆಗಿರಬಾರ್ದು ಒಂದು. ಸೊ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ ಜಾಪನೀಸ್ ನ್ಯಾಷನಲ್ಸ್ನ ಮದುವೆ ಆಗಬೇಕು. ಅದನ್ನು ತಕ್ಷಣ ಅಪ್ಲೈ ಮಾಡೋಕ್ಕಾಗಲ್ಲ, 3 ವರ್ಷ ಆದ್ಮೇಲೆ ಪರ್ಮನೆಂಟ್ ರೆಸಿಡೆನ್ಸಿಗೆ ಅಪ್ಲೈ ಮಾಡ್ಬೋದು. ಮೂರನೇದೇನಪ್ಪಾ ಅಂದ್ರೆ ಸುಮಾರು ಜನ ಇದನ್ನ ಯೂಸ್ ಮಾಡಿ PR ನ ತಗೊಂಡಿರ್ತಾರೆ. ಹೈ ಸ್ಕಿಲ್ ಪ್ರೊಫೆಷನಲ್ ಅಂತ ಅಂದ್ರೆ HSP ವೀಸಾ ಅಂತ ಇರುತ್ತೆ. ಈಗ IT ಇಂಜಿನಿಯರ್ಸ್ ಅಥವಾ ಯಾವುದೇ ತರದ ಕೆಲಸದ ಮೇಲೆ ಇಲ್ಲಿಗೆ ಬಂದವ್ರಿಗೆ HSP ಅನ್ನೋ ಒಂದು ವೀಸಾ ಇದೆ. ಸೊ ಅದ್ರ ಮೂಲಕ 3 ವರ್ಷ ಆದ್ಮೇಲೆ ಅದಕ್ಕೂ ಎಷ್ಟೊಂದು ಪಾಯಿಂಟ್ಸ್ ಇದೆ, ಅಂದ್ರೆ ಸ್ಯಾಲ್ರಿ, ಏಜು, ಮತ್ತೆ ಅವ್ರದ್ದು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದನ್ನೆಲ್ಲ ಮಾಡಿ ಒಂದು ಪಾಯಿಂಟ್ಸ್ ಅಂತ ಬರುತ್ತೆ. ಆ ಪಾಯಿಂಟ್ಸ್ ಮೀಟ್ ಆದ್ರೆ PR ಅಪ್ಲೈ ಮಾಡ್ಬೋದು. ಇಷ್ಟೆಲ್ಲ ಮಾಡಿ ಅಪ್ಲೈ ಮಾಡಿದ್ಮೇಲೆ ಕೂಡ 2 ಇಂದ 3 ವರ್ಷ ಆಗುತ್ತೆ PR ಸಿಗಕ್ಕೆ. ಈ 5,000 ಏನಪ್ಪಾ ಸತ್ಯ ಅಂದ್ರೆ, ಈ PR ಅಪ್ಲೈ ಮಾಡ್ತೀವಲ್ಲ, ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 9,000 yen, ಅಂದ್ರೆ ಅದನ್ನ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ 5,000 ರೂಪಾಯಿ ಆಗುತ್ತೆ.